ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಬೆಂಗಳೂರು ಟು ಮೈಸೂರು ಚಲೋ ಪಾದಯಾತ್ರೆ. ನಿನ್ನೆ ಕೈಪಡೆ ಘರ್ಜಿಸಿತ್ತು. ಇವತ್ತು ಬಿಜೆಪಿ ಜೆಡಿಎಸ್ನ ನಾಯಕರು ಆರ್ಭಟಿಸುತ್ತಾರೆ. ಹೇಗಿರಲಿದೆ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಚಾರ್ಜ್ ಶೀಟ್? ಮೂಡಾ ಹಗರಣ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಡೆಸಿತು. ಇಂದು ಮುಕ್ತಾಯಗೊಳ್ತಾ ಇದೆ ಈ ಪಾದಯಾತ್ರೆ. ಕೊನೆಯ ದಿನ 8ನೇ ದಿನ. ಮೈತ್ರಿ ಪಡೆ ಪಾದಯಾತ್ರೆ ಜುಲೈ 28ರಂದು ಆರಂಭ ಆಗಿತ್ತು. ಕೆಂಗೇರಿಯಿಂದ ಆರಂಭ ಆಗಿತ್ತು. ಇವತ್ತು 8ನೇ ದಿನದ ಪಾದಯಾತ್ರೆ. ಅರಮನೆ ನಗರಿಯಲ್ಲಿ ದೋಸ್ತಿ ಸಮಾರೋಪ ಸಮಾರಂಭ ಇದೆ. ಮಹಾರಾಜ ಕಾಲೇಜಿನಲ್ಲಿ ಸಮಾವೇಶ ನಡೆಯುತ್ತೆ. ಕಾರ್ಯಕ್ರಮಕ್ಕೆ ಬರೋಬ್ಬರಿ 4 ಲಕ್ಷ ಜನ ಆಗಮಿಸುವ ನಿರೀಕ್ಷೆ ಇದೆ. 8 ದಿನಗಳವರೆಗೆ ನಡೆದಂತಹ ಪಾದಯಾತ್ರೆ 124 ಕಿಲೋಮೀಟರ್ ಬೆಂಗಳೂರು ಟು ಮೈಸೂರು. ಕೆಂಗೇರಿಯಿಂದ ಆರಂಭ ಆಯಿತು. ಪ್ರತಿನಿತ್ಯ 19ರಿಂದ 22 ಕಿಲೋಮೀಟರ್ನವಷ್ಟು ನಡಿಗೆ ಆಯಿತು. ಮೈಸೂರು ತಲುಪಿದ್ದಾರೆ. ಇವತ್ತು ಸಾಂಕೇತಿಕವಾಗಿ 2 ಕಿಲೋಮೀಟರ್ನಷ್ಟು ಪಾದಯಾತ್ರೆ ನಡೆಸಿ ಸಮಾರೋಪ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಬಿಜೆಪಿಯ ಹಿರಿಯ ನಾಯಕರು, ಜೆಡಿಎಸ್ನ ಹಿರಿಯ ನಾಯಕರು, ಕಿರಿಯ ನಾಯಕರು, ಕಾರ್ಯಕರ್ತರು ಎಲ್ಲರೂ ಭಾಗಿಯಾಗ್ತಾರೆ ಈ ಸಮಾವೇಶದಲ್ಲಿ. ನಿನ್ನೆ ಇದೇ ವೇದಿಕೆಯಲ್ಲಿ ಇದೇ ಶಾಮಿಯಾನದ ಅಡಿಯಲ್ಲಿ ಕಾಂಗ್ರೆಸ್ನ ನಾಯಕರು ಭಾಷಣ ಮಾಡಿದರು, ಘರ್ಜಿಸಿದರು. ಅದಕ್ಕೆ ಇವತ್ತು ಪ್ರತಿ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ನಾಯಕರು, ಜೆಡಿಎಸ್ನ ನಾಯಕರು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷ ನಾಯಕರ ಹೋರಾಟ ಇದೆ. ಆಗಸ್ಟ್ 3ರಂದು ಬಿಡದಿಯಿಂದ ಶುರುವಾಗಿತ್ತು ಪಾದಯಾತ್ರೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಿದ್ದರಾಮಯ್ಯ ಟೀಮ್ ಗುಡುಗಿತ್ತು. ಕೈ ಜನಾಂದೋಲನ ಸಮಾವೇಶಕ್ಕೆ ದೋಸ್ತಿ ಪಡೆ ಕೌಂಟರ್ ಕೊಡುತ್ತೆ. ಇವತ್ತು ಬೃಹತ್ ಸಮಾವೇಶದಲ್ಲಿ ಬಿಜೆಪಿ ಜೆಡಿಎಸ್ನ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪ, ಕುಮಾರಸ್ವಾಮಿ, ವಿಜಯೇಂದ್ರ, ಆರ್ ಅಶೋಕ್, ನಿಖಿಲ್ ಕುಮಾರಸ್ವಾಮಿ, ಜಿಟಿ ದೇವೇಗೌಡ, ಶಾಸಕರು, ಮಾಜಿ ಶಾಸಕರು, ಸಂಸದರು ಇವರೆಲ್ಲರೂ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಏನು ಕೌಂಟರ್ ಕೊಡ್ತಾರೆ ಅನ್ನೋದು ಮುಖ್ಯ. ನಿನ್ನೆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮೂಲಕ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ಹರಿಹಾಯ್ದಿತ್ತು. ಮತ್ತೇನು ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹೆಸರನ್ನ ಹೇಳಿಕೊಂಡು ಅಹಿಂದ ಅಂಥೇಳಿ ಜನರಿಗೆ ಮಾಹಿತಿಯನ್ನು ಕೊಟ್ಕೊಂಡು ಇವತ್ತೇನು ಅಧಿಕಾರಕ್ಕೆ ಬಂದರು, ಈ ಬಂದಿರತಕ್ಕಂಥದ್ದನ್ನು ನೋಡಿದ್ರೆ ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಪರಿಶಿಷ್ಟ ಪಂಗಡಗಳ ಹಣ ನೇರವಾಗಿ ಅವರ ಕಾರ್ಯಕರ್ತರ ಅಕೌಂಟ್ಗೆ ಹೋಗಿರ್ತಕ್ಕಂಥದ್ದು ಇದೇ ಮೊದಲು. ಈ ಒಂದು ವಿಚಾರವನ್ನು ಇಟ್ಕೊಂಡು ನಾವಿಲ್ಲಿ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಸಾಹೇಬರು ಮತ್ತು ನರೇಂದ್ರ ಮೋದಿಯವರವರ ಸಹಕಾರದಲ್ಲಿ, ಯಡಿಯೂರಪ್ಪನವರು ಮತ್ತು ಕುಮಾರಣ್ಣರವರ ನೇತೃತ್ವದಲ್ಲಿ, ಮತ್ತು ನಿಖಿಲ್ ಮತ್ತು ವಿಜೇಂದ್ರರವರು ಸಾರಥ್ಯದಲ್ಲಿ ಇವತ್ತು ನೋಡಿ, ನಮ್ಮ ಪಾದಯಾತ್ರೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಇದು ಹಗರಣಗಳ ಸರ್ಕಾರ. ಎಷ್ಟರ ಮಟ್ಟಿಗೆ ಹಗರಣ ಅಂತ ಹೇಳಿದ್ರೆ, ವರ್ಗಾವಣೆ ದಂಧೆಯಲ್ಲಿ ಮುಳುಗಿದೆ. ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸರಣಿ ಆತ್ಮಹತ್ಯೆಗಳು ನಡೀತಾ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಒಂದಲ್ಲ 14 ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ತನ್ನ ಪ್ರಭಾವವನ್ನು ಬೀರಿ. ಈಗ ನಾವೆಲ್ಲ ಪಾದಯಾತ್ರೆ ಮಾಡಿದ್ದಕ್ಕೆ ಅವ್ರು 14 ಸೈಟ್ಗಳನ್ನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಮುಂಚೆ ಗೊತ್ತಾಗಿರ್ಲಿಲ್ವಾ? ಯಾಕೆ ಕೊಡಬೇಕಾಗಿತ್ತು ಮುಂಚೆ 14 ಸೈಟ್ಗಳನ್ನು ಯಾಕೆ ತಗೊಂಡ್ರಿ ನೀವು? ಅದರ ಕಾನೂನಾತ್ಮಕವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಅವ್ರು ಹೊರಲೇಬೇಕು, ನೈತಿಕ ಹೊಣೆಯನ್ನು ಹೊರಲೇಬೇಕು. 14 ಸೈಟ್ಗಳನ್ನು ಪಡ್ಕೊಂಡಿದ್ದರ ಪ್ರಾಯಶ್ಚಿತ್ತದ ಒಂದು ವಿರೋಧ ಪಕ್ಷವಾಗಿ ನಾವು ಸರ್ಕಾರದ ಹಗರಣಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅಧಿವೇಶನದ ಒಳಗೂ ಮಾಡಿದ್ದೇವೆ. ಅಧಿವೇಶನದ ಹೊರಗಿತ್ತುಕೊಂಡು ನಿರಂತರವಾಗಿ ಪಾದಯಾತ್ರೆಯನ್ನು ಮಾಡ್ತಾ ಜನಜಾಗೃತಿಯನ್ನು ಮಾಡಿದ್ದೇವೆ. ದಾಖಲೆಗಳ ಸಮೇತ ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರ ಯಾವ ರೀತಿಯ ಹಗರಣದಲ್ಲಿ ಪಾಲ್ಗೊಂಡಿದೆ ಅನ್ನೋದನ್ನು ಹೇಳಿದ್ದೇವೆ. ನಮ್ಮದು ರಾಜೀನಾಮೆಯನ್ನು ಒತ್ತಾಯಿಸಿದ್ದೇವೆ ಮತ್ತು ಸಿಬಿಐ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಇನ್ನೂ ಕೂಡ ಮುಂದುವರಿಯುತ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.